ಡೀಸೆಲ್ ಬೆಲೆ ಇಳಿಸಲೇಬೇಕು, ಟೋಲ್ಗಳ ಬಂದ್ ಆಗಬೇಕು ಅಂತ ಪಟ್ಟು ಹಿಡಿದಿದ್ದ ಲಾರಿ ಮಾಲೀಕರು 3 ದಿನದಿಂದಲೂ ಮುಷ್ಕರ ನಡೆಸಿದ್ರು. ಇವೆರಡೂ ಬೇಡಿಕೆ ಈಡೇರದಿದ್ರೂ ಉಳಿದ 4 ಬೇಡಿಕೆಗಳಿಗೆ ಸರ್ಕಾರ ಅಸ್ತು ಎಂದಿದೆ. ಹೀಗಾಗಿ ಲಾರಿ ಮುಷ್ಕರ 3 ದಿನಕ್ಕೆ ಅಂತ್ಯಗೊಂಡಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆತಂಕವಿತ್ತು. ಡೀಸೆಲ್ ಪೆಟ್ರೋಲ್ ಸಿಗುತ್ತಾ ಇಲ್ವಾ ಅನ್ನೋ ಭಯ ಕಾಡ್ತಿತ್ತು. ನಾಳೆಯಿಂದ ತರಕಾರಿ ಹಣ್ಣು ಕೂಡ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಶುರುವಾಗಿತ್ತು. ಆದರೆ ಅದೇ ಆತಂಕಕ್ಕೆಲ್ಲ ತೆರೆ ಬಿದ್ದಿದೆ. ಸಾರಿಗೆ ಸಚಿವರ ಸಂಧಾನ ಸಕ್ಸಸ್ ಆಗಿದ್ದು 3 ದಿನಕ್ಕೆ ಲಾರಿ ಮುಷ್ಕರ ಅಂತ್ಯವಾಗಿದೆ. ಸಾರಿಗೆ ಸಚಿವರ ಸಂಧಾನ ಸಕ್ಸಸ್, ಲಾರಿ ಮುಷ್ಕರ ವಾಪಸ್. ಲಾರಿ ಮಾಲೀಕರ ಕೆಲ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಅಸ್ತು. ಡೀಸೆಲ್ ದರ ಇಳಿಕೆ ಮಾಡಬೇಕು, ರಾಜ್ಯದ 18 ರಾಜ್ಯ ಹೆದ್ದಾರಿಗಳಲ್ಲಿರೋ ಟೋಲ್ ಬಂದಾಗಬೇಕು ಅನ್ನೋದು ಸೇರಿದಂತೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಲಾರಿ ಮಾಲೀಕರು ಸೋಮವಾರ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಿದ್ರು. ಮಂಗಳವಾರವೇ ಸಿಎಂ ಕೂಡ ಸಭೆ ನಡೆಸಿದ್ರು. ಆದರೆ ಅವತ್ತು ಸಂಧಾನ ವಿಫಲ ಆಗಿತ್ತು. ಹೀಗಾಗಿ 3ನೇ ದಿನವಾದ ಇಂದು ಕೂಡ ಲಾರಿ ಮುಷ್ಕರ ಮುಂದುವರೆದಿತ್ತು. ಮತ್ತೊಂದೆಡೆ ಅಕ್ಕಿ, ಬೇಳೆ, ಎಣ್ಣೆ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು. ಸಮಸ್ಯೆ ದೊಡ್ಡದಾಗ್ತಿರೋದನ್ನ ಅರಿತ ಸಾರಿಗೆ ಸಚಿವರು ಇಂದು ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ದು ಸಂಧಾನ ಫಲ ನೀಡಿದೆ. ಲಾರಿ ಮಾಲೀಕರು ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಡೀಸೆಲ್ ಬಗ್ಗೆ, ಪೆಟ್ರೋಲ್ ಬಗ್ಗೆ ಅದು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಕೂಡ ಆಗಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ತಾವೆಲ್ಲ ನಮ್ಮ ಷಣ್ಮುಖಪ್ಪ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಇಲ್ಲೆಲ್ಲ ಬಂದು ಈಗ ಸ್ಟ್ರೈಕ್ ಈ ಥರ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಲಾರಿ ಮಾಲೀಕರ ಯಾವ ಬೇಡಿಕೆಗಳು ಈಡೇರಿವೆ ಅನ್ನೋದನ್ನ ನೋಡೋದಾದ್ರೆ, ಡೀಸೆಲ್ ದರ ಇಳಿಕೆ ಮಾಡಬೇಕು ಅನ್ನೋದು ಲಾರಿ ಮಾಲೀಕರ ಪ್ರಮುಖ ಬೇಡಿಕೆಯಾಗಿತ್ತು. ಆದರೆ ಸರ್ಕಾರ ಇದರ ಬದಲಾಗಿ ಸರಕು ಸಾಗಣೆ ವಾಹನಗಳಿಗೆ ಬಾಡಿಗೆ ದರ ನಿಗದಿ ಮಾಡಲು ಲಾರಿ ಮಾಲೀಕರಿಗೆ ಒಪ್ಪಿಗೆ ನೀಡಿದೆ. ಇನ್ನು ರಾಜ್ಯ ಹೆದ್ದಾರಿಗಳ ಟೋಲ್ ಸ್ಥಗಿತ ಮಾಡಬೇಕು ಅಂತ ಬೇಡಿಕೆ ಇತ್ತು. ಈ ಬಗ್ಗೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಅನ್ನೋ ಬೇಡಿಕೆ ಸಂಬಂಧ ಸರ್ಕಾರ 3 ತಿಂಗಳ ಸಮಯ ಕೇಳಿದೆ. ಎಫ್ಸಿ ಶುಲ್ಕ ಹೆಚ್ಚಳ ಮಾಡುವಾಗ ಲಾರಿ ಮಾಲೀಕರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ಬೆಂಗಳೂರು ನಗರದಲ್ಲಿ ಸರಕು ಸಾಗಾಣಿಕೆ ವಾಹನಗಳಿಗೆ ಹಗಲಿನ ವೇಳೆ ನೋ ಎಂಟ್ರಿ ಇದೆ. ಇದನ್ನ ತೆರವು ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಜೊತೆಗೆ ಮಾತನಾಡಿ ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಹೇಳಿದ್ದಾರೆ. 20 ವರ್ಷಗಳಿಂದ ಈಡೇರದ ಬೇಡಿಕೆಗಳು ಈಡೇರಿವೆ ಎಂದಿರೋ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಮುಷ್ಕರದಿಂದ ಜನರಿಗೆ ತೊಂದರೆ ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮುಷ್ಕರನ್ನ ವಾಪಸ್ ಪಡಿತಾ ಇದ್ದೀವಿ. ಕಾರಣ ಸರ್ಕಾರ ಕೂಡಲೇ ನಮ್ಮ ಹತ್ರ ಮಾತುಕತೆ ನಡೆಸಿ, ಮುಖ್ಯಮಂತ್ರಿಗಳು ಒಂದು 2 ಗಂಟೆ ಹೊತ್ತು ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಸು 3 ಸಲ ಸುತ್ತು ಮಾತುಕತೆ ನಡೆಸಿದ್ರು. ಕಮಿಷನರ್ ಸಾಹೇಬರು ಎಲ್ಲರೂ ತೀರ್ಮಾನ ಮಾಡಿ ಬಹಳ ದೊಡ್ಡ ಹಿಸ್ಟ್ರಿ ಆಗಿದೆ. ಇವತ್ತು 3 ದಿನದ ಮುಷ್ಕರದಿಂದಾಗಿ ಲಾರಿ ಮಾಲೀಕರಿಗೆ 4,500 ಕೋಟಿಯಷ್ಟು ನಷ್ಟವಾಗಿದ್ರೂ ಕೆಲ ಬೇಡಿಕೆ ಈಡೇರಿವೆ ಅನ್ನೋ ಸಮಾಧಾನವಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.